ಮರದ ನೆರಳಲ್ಲಿ ಇಟ್ಟಿದ್ರಲ್ಲ, ಏನ್ ಸರ್ ಇದು ಡ್ರಮ್ ಒಳಗಡೆ? ಸರ್ ಇದು ಗೋಕೃಪಾಮೃತ ಅಂತ ಹೇಳಿ, ಅಂದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಪಂಚಗವ್ಯದಿಂದ ಒಂದು ಕಲ್ಚರ್ ತೆಗೆದಿರ್ತಾರೆ ಸರ್. ಆ ಕಲ್ಚರ್ನ ನಾವ್ ಯಾರಿಗ್ ಬೇಕಾದ್ರೂ ಕೊಡ್ಬೋದು. 1 ಲೀಟರ್ ಒಬ್ರ ಕಡೆಯಿಂದ ಮುಂಚೆ ಅವ್ರ ಹತ್ರ ಇದೇ ತರ ಮಾಡ್ಕೊಂಡಿದ್ರು, ಅವ್ರ ಕಡೆಯಿಂದ ತಂದಿದ್ವಿ. ಆ 1 ಲೀಟರ್ ಕಲ್ಚರ್ಗೆ ಸರ್ 2 kg ಸಾವಯವ ಬೆಲ್ಲ, 2 ಲೀಟರ್ ನಮ್ಮ ನಾಟಿ ಹಸುವಿನ ಮಜ್ಜಿಗೆ, ಮತ್ತೆ ಈ ಬ್ಯಾರಲ್ 200 ಲೀಟರ್ ಬ್ಯಾರಲ್, ಇನ್ ಮಿಕ್ಕಿದ ಪೂರ್ತ ನೀರನ್ನ ಹಾಕಿ 10 ದಿನಗಳವರೆಗೆ ನಾವು ಒಂದು ನೆರಳಲ್ಲಿ ಇರಬೇಕು. ಅಂದ್ರೆ ಮೀಡಿಯಂ ನೆರಳು, ತುಂಬಾ ಬಿಸಿಲಿಗೆ ಬೀಳಬಾರ್ದು ಅಂತ ಹೇಳಿ ನೀವು ಡೈಲಿ ಬೆಳಗ್ಗೆ 2, ಸಾಯಂಕಾಲ ಬೆಳಗ್ಗೆ, ಇವಾಗ ಯೂಶಲಿ ಗಡಿಯಾರದ್ದು ಈ ತರ ಈ ತರ ಮಾಡಿದಾಗ ಒಳ್ಳೇದಂತೀವಿ. ಯಾಕಂದ್ರೆ ಸುಮಾರು ಜನಕ್ಕೆ ಈಗ ಹಸು ಸಾಕ್ಲಿಕ್ಕೆ ಆಗಲ್ಲ, ಹಸು ಸಾಕಕ್ ಆಗದೆ ಇದ್ದವ್ರು ಏನಾರು ನಾ ಇದು ಮಾಡಬೇಕು ಅಂತಂದ್ರೆ ನೀವೇನಾದ್ರು ಒದಗಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀರಾ? ಮೂಲಭೂತವಾಗಿ ಏನ್ ಬೇಕು, ಕಲ್ಚರ್ ಏನೋ ಉಚಿತವಾಗಿ ಕೊಡ್ತಿದೆ, ಮಿಕ್ಕಿದ್ದು ಮಜ್ಜಿಗೆ ಮತ್ತೆ ಗಂಜಲ ಇವೆಲ್ಲ ಬೇಕಾಗ್ತದಲ್ಲ, ಅದೆಲ್ಲ ಏನ್ ಮಾಡ್ಬೇಕು ಸರ್? ನಮ್ ಕಡೆನೆ ಬಂದ್ರೆ ನಾವು ಗಂಜಲ ಮತ್ತೆ ಮಜ್ಜಿಗೆ ನಾವು ಪೂರೈಸ್ತೀವಿ. ಯಾರಾದ್ರೂ ಅಗತ್ಯ ಇದ್ರೆ ನಮ್ಗೆ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ, ನಮ್ದು ಹೇಗೂ ನಮ್ಮ ಹತ್ರ ಇರೋ ಹಸುಗಳಿಂದ ಅವ್ರಿಗೆ ಗಂಜಲ ಮತ್ತೆ ಏನ್ ಬೇಕು, ಇದಕ್ಕೆಲ್ಲ ಏನ್ ತುಂಬಾ ಬೇಕಾಗಲ್ಲ. 2 ಲೀಟರ್ ಗಂಜಲ, 2 ಲೀಟರ್ ಅವ್ರು ಎಲ್ಲಾದ್ರೂ ಸಾವಯವ ಬೆಲ್ಲ ತಗೊಂಡ್ರೆ ಸಾಕಾಗತ್ತೆ. ಕಲ್ಚರ್ ನಾವು ಫ್ರೀಯಾಗಿ ಕೊಡ್ತೀವಿ. ಗೋಪಾಲ್ ಬಾಯಿ ಸುತಾರಿಯಾ ಅವರ ಕಾನ್ಸೆಪ್ಟ್ ಇದು. ಇದು ನೆರಳಲ್ಲಿ ಇರ್ಬೇಕು. ಮತ್ತೆ ಏನಾಗುತ್ತೆ, 10 ದಿನ ಆದ್ಮೇಲೆ ನೀವು ಎಲ್ಲೇ ಗಿಡಗಳಿಗೆ, ಇದು ಏನಾಗುತ್ತೆ ಅಂದ್ರೆ ಇದೇನು ಮಾಡಲ್ಲ, ಇದು ಸೂಕ್ಷ್ಮ ಜೀವಿಗಳನ್ನ ಇನಾಕ್ಯುಲೇಟ್ ಮಾಡುತ್ತೆ. ನೀವು ಮೂಲತಃ ಸಗಣಿ ಹಾಕ್ಬಿಟ್ಟು ಗಿಡದ ಬುಡಕ್ಕೆ ಇದನ್ನ ಹಾಕಿ ನೀರು ಒದಗಿಸ್ಬಿಟ್ರೆ ರಾತ್ರಿ ಹೊತ್ತು, ಒಂದು ಸೂಕ್ಷ್ಮ ಜೀವಿಗಳಿಗೆ ಒಂದು ಪೂರಕವಾದ ವಾತಾವರಣ ಬರುತ್ತೆ. ಸೊ ಗಿಡಗಳು ತುಂಬಾ ಚೆನ್ನಾಗಿ ಬೆಳ್ಕೊಂತವೆ. ನೀವು ಎಲೆಗಾದ್ರೂ ಹಾಕಿ, ಹೆಂಗ್ ಬೇಕಾದ್ರೂ ಹಾಕ್ಬೋದು. ಇದನ್ನ ಕೀಟನಾಶಕವಾಗಾದ್ರೂ ಬಳಸ್ಕೊಬಹುದು, ಯಾವ ತರ ಬೇಕಾದ್ರೂ ನೀವು ಇದನ್ನ ಉಪಯೋಗಿಸ್ಕೊಬಹುದು. ನಿಮ್ ತೋಟದಲ್ಲ ಫಲಿತಾಂಶ ನೋಡಿದಿರಿ? ಯಾಕಂದ್ರೆ ಇದೆಲ್ಲ ಬರಡು ಭೂಮಿ, ಬರೀ ಕಲ್ಲುಗಳಿದೆ. ಹೌದು, ಸಿಕ್ಕಾಬಟ್ಟೆ ಕಲ್ಲು. ಹೌದು, ಇದ್ರಲ್ಲಿ ಏನು ಬೆಳೆಯಲ್ಲ. ಯಾಕಂದ್ರೆ ಮಣ್ಣು ಕೂಡ ಒಂದ್ 4 ಅಡಿ ಮಣ್ಣು ತೆಗೆದು ಬಿಟ್ಟಿದ್ರು. ಹೌದು, ಜಮೀನಲ್ಲಿ 4 ಅಡಿ ಮಣ್ಣು ಎತ್ತಿದ್ದಾರೆ. ಆದ್ರೆ ಗಿಡಗಳೆಲ್ಲ ತುಂಬಾ ನಗ್ನಗ್ತಾ ಸಂತೋಷವಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ನಿಮ್ಮ ಇದು ಯಶಸ್ಸಿನ ಗುಟ್ಟು ಗೋಕೃಪಾಮೃತ ಬರ್ತಾ ಇದೆ. ಹಂಗಾರೆ ಇಲ್ಲ, ಗಿಡ ಅಂತೂ ತುಂಬಾ ಚೆನ್ನಾಗಿ ನಿಮ್ಗೆ ಫಲಿತಾಂಶ ಕೊಡ್ತದೆ. ಇದ್ರದ್ದೆಲ್ಲಾ ಶ್ರೇಯಸ್ ಹೋಗ್ಬೇಕಾಗಿರೋದು ಗೋಪಾಲ್ ಭಯ್ಯ ಸುತಾರಿಯಾ ಅಂತ ಹೇಳಿ. ಅವರು 8 ವರ್ಷಗಳ ರಿಸರ್ಚ್ ಪ್ರೋಗ್ರಾಮ್ ಮಾಡಿ, ಅವರು ಎಲ್ಲಾ ಪಂಚಗವ್ಯಗಳಿಂದ ನಮಗ್ ಬೇಕಾಗಿರೋಂತಹ ಬೆನಿಫಿಷಿಯಲ್ ಮೈಕ್ರೋಬಯೋಮ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ, ಆ ಕಲ್ಚರ್ನ ರೆಡಿ ಮಾಡಿ, ಇದೊಂಥರ ಅಕ್ಷಯ ಪಾತ್ರ ಇದ್ದಂಗೆ ಅಂತ ಹೇಳಿ ಈ ಕಾನ್ಸೆಪ್ಟ್ ನ ಒದಗಿಸಿದ್ದಾರೆ. ಇವಾಗ ಸಪೋಸ್ ನಾನು ಇವಾಗ ಒಂದು ಬ್ಯಾರಲ್ ಮಾಡಿದೆ, ನಾನು 200 ಜನಕ್ಕೆ 1 ಲೀಟರ್ ಕೊಟ್ರೆ ಅವ್ರು 200 ಲೀಟರ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಕಡಿಮೆ ಬೆಲೆಯಲ್ಲಿ ಭೂಮಿಗೆ ಬೇಕಾದಂತಹ ಒಳ್ಳೆ ಸೂಕ್ಷ್ಮ ಜೀವಿಗಳನ್ನ ಇದನ್ನ ಒದಗಿಸುವಂತ ಪರಿಕಲ್ಪನೆಯ ಕಾನ್ಸೆಪ್ಟ್ ಇದು. ಸೊ ಒಂಥರ ಇದು ತುಂಬಾ ನಾವ್ ಹೇಳೋದೇನಂದ್ರೆ, ಒಂದೊಂದು ಕಲ್ಚರ್, ಒಂದೊಂದು ಮೈಕ್ರೋ ಬ್ಯಾಕ್ಟೀರಿಯಾಗಳಿಗೂ 200 ರೂಪಾಯಿ ಅಥವಾ 150 ರೂಪಾಯಿ ಲೀಟರ್ಗೆ ಹೋಗುತ್ತೆ. ಇದನ್ನ ಉಚಿತವಾಗಿ ಕೊಡ್ತೀವಲ್ಲ ಅವ್ರಿಗೆ. ಒಂದ್ಸಲಿ ಇವ್ರು ಇದನ್ನ 200 ಲೀಟರ್ ಬ್ಯಾರಲ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಬಳಕೆ ಮಾಡ್ಕೊಬೋದು. 10 ದಿವಸ ಕಾಯ್ಬೇಕಾಗತ್ತೆ, ಕಲ್ಚರ್ ಮಲ್ಟಿಪ್ಲೈ ಆಗುತ್ತೆ ಎಲ್ಲ ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ಸ್. ಅದಾದ ನಂತರ ನೀವು ಇದರಿಂದ ಇದಕ್ಕೆ ಸಾವು ಇದನ್ನೋದು ಏನು ಇಲ್ವೇ ಇಲ್ಲ. ವಾಸನೆ ಬರ್ಲಿ ಕೆಡಲಿ, ಅದ್ರಲ್ಲಿ ಏನಿದೆ ಸೂಕ್ಷ್ಮ ಜೀವಿಗಳು ಅದು ಹಾಗೆ ಇರುತ್ತೆ. ರೈತರಿಗೆ ಒಂದು ವರದಾನ. ಹೌದೌದು, ಸಿಗ್ತಾ ಇದೆ. ಜೀವಾಮೃತನಾದ್ರೂ ಮಾಡ್ಬೋದು, ಇಲ್ಲ ಗೋಕೃಪಾಮೃತನಾದ್ರೂ ಮಾಡ್ಬೋದು, ಯಾವ್ದಾದ್ರು ನಡೆಯುತ್ತೆ. ಮೈಸೂರು ಭಾಗದಲ್ಲಿ ನೀವು ಎಲ್ಲೇ ಕೇಳಿದ್ರು ಕೂಡ, ಮೈಸೂರು ಭಾಗದಲ್ಲಿ ಎಲ್ಲೇ ಬೇಕಾದ್ರೂ ನಾವು ಕಲ್ಚರ್ನ ಒದಗಿಸ್ಕೊಡ್ತೀವಿ. ಗಂಜಲ ಸಹ ನಾವು ಒಂದು ಸೂಕ್ತ ಬೆಲೆಯಲ್ಲಿ ಲೀಟರ್ಗೆ ಒಂದು 20 ರೂಪಾಯಿ ಕೊಡ್ತೀರಾ? 15 ರೂಪಾಯಿಗೆಲ್ಲ ಕೊಡ್ತೀವಿ. 15 ರೂಪಾಯಿ ಕೊಡ್ತೀವಿ. ಮೈಸೂರು ಸಪ್ಲೈ ಮಾಡ್ತೀವಿ. ಬಟ್ ಏನಂದ್ರೆ ಒಂದು ಬಲ್ಕ್ ಆಗಿ ಅಟ್ಲೀಸ್ಟ್ ನಮ್ಗೊಂದು 30 ಲೀಟರ್ 50 ಲೀಟರ್ ಆ ತರ ತಗೊಂಡವ್ರಿದ್ರೆ, ಯಾಕಂದ್ರೆ ಸುಮಾರು ಜನಕ್ಕೆ ಹಸು ಸಾಕ್ಲಿಕ್ಕೆ ಆಗಲ್ಲ ಅಂತವ್ರಿಗೆ ಬೇಕಾದ್ರೆ ಒಂದು ಪಾಯಿಂಟ್ ಮಾಡ್ಕೊಡ್ತೀವಿ. ಬೇಡಿಕೆ ಇದ್ದಂತೆ ನಮ್ಗೆ ಹೇಳಿದ್ರೆ ನಾವು ಖಂಡಿತ ಒದಗಿಸ್ಕೊಡ್ತೀವಿ. ಗಂಜಲ ಮತ್ತೆ ಸಗಣಿ ಕೇಳಿದ್ರೆ ಸಗಣಿನೂ ಒದಗಿಸ್ಕೊಡ್ತೀವಿ. 10 ರೂಪಾಯಿ ಕೊಡ್ತೀವಿ. ಹೌದು, ಯಾರಿಗಾರು ಬೇಕಾಗಿರ್ತದೆ ಕೆಲವ್ರಿಗೆ. ಹೌದೌದು, ಎಲ್ಲ ನಾವು ಅದನ್ನೆಲ್ಲ ಏನ್ ತೊಂದ್ರೆನೆ ನಿಮ್ಮಲ್ಲಿ ಇನ್ನಾಗರೆ ಬೆರಣಿ ಮತ್ತೆ ಬೆರಣಿ, ಗೋನಾಯಿಲ್ ಮುಂದೆ ಮಾಡ್ಬೇಕಂತಿದೀವಿ. ಧೂಪವನ್ನು ಮಾಡ್ಕೊಡ್ತೀವಿ. ಇದನ್ನು ನಿಮ್ಗೆ ಯಾರಿಗ್ ಬೇಕಾದ್ರೂ ನಾವು ಕಲ್ಚರ್ನ ಫ್ರೀ ಆಗಿ ಕೊಡ್ತೀವಿ. ಯಾಕಂದ್ರೆ ಗೋಪಾಲ್ ಭಯ್ಯ ಸುತಾರಿ ಅವರು ನಿಶುಲ್ಕವಾಗಿ ಕೊಡ್ಬೇಕಂತ ಹೇಳ್ತಾರೆ. ಬಟ್ ನಮ್ದು ಏನು, ನಮ್ಗೆ ಸ್ವಲ್ಪ ಸಾಧಾರಣವಾಗಿ ಏನು ಮಿನಿಮಮ್ ಅಫೋರ್ಡಬಿಲಿಟಿಯಲ್ಲಿ 1 ಲೀಟರ್ ಗಂಜಲ 15 ರೂಪಾಯಿಗೆ, 1 kg ಸಗಣಿ 10 ರೂಪಾಯಿಗೆ ನಾವು ಒದಗಿಸ್ಕೊಡ್ತೀವಿ. ರೈತರಿಗೆ ಒಂದು ಅನುಕೂಲ ಆಗುತ್ತೆ ಬಿಡಿ. ಅವ್ರು ಸಾಕಿ ಮಾಡಿ ಅದೆಲ್ಲ ಶ್ರಮ ಇರುತ್ತೆ. ಹೋಮ್ ಗಾರ್ಡನರ್ಸ್ ಬಳಸಬಹುದು. ಇದಕ್ಕೆ ಇದೇ ವ್ಯಾಪ್ತಿ ಇಲ್ಲ, ಚೌಕಟ್ಟಿಲ್ಲ, ಯಾರು ಬೇಕಾದ್ರೂ ಇದನ್ನ ಬಳಸಬಹುದು.